ನಿಮಗೆ ಯೂಟ್ಯೂಬ್ ಅಲ್ಗೋರಿದಮ್ ಅಂದರೆ ಏನು ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಆಗಿಲ್ಲ ಅಂದರೆ ನೀವು ಎಷ್ಟೇ ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಬರಲ್ಲ. ಆದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಅಂದರೆ ಏನು ಮತ್ತು ಈ 5 ಸಿಗ್ನಲ್ಸ್ಗಳು ಹೇಗೆ ಯೂಟ್ಯೂಬ್ ಅಲ್ಗೋರಿದಮ್ ನಿಮ್ಮ ವಿಡಿಯೋನ ಪ್ರಮೋಟ್ ಮಾಡೋ ಥರ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. 3 ಮತ್ತು 4ನೇ ಸಿಗ್ನಲ್ಸ್ ಬಗ್ಗೆ ಎಷ್ಟೋ ಜನ ಹೊಸ ಕ್ರಿಯೇಟರ್ಸ್ಗೆ ಗೊತ್ತೇ ಇರಲ್ಲ. ಸೊ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಾಗಿದ್ರೆ ಮೊದಲು ಆಲ್ಗೋರಿದಮ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಬ್ಬ ವೀವರ್ನ ವಾಚ್ ಬಿಹೇವಿಯರ್ ಮತ್ತೆ ಟಾಪಿಕ್ ಇಂಟ್ರೆಸ್ಟ್ ನ ಬೇಸಿಸ್ ಆಗಿ ಇಟ್ಕೊಂಡು ಆ ವೀವರ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡೋ ಕೆಲಸನ ಆಲ್ಗೋರಿದಮ್ ಮಾಡುತ್ತೆ. ಹೌದು, ಆಲ್ಗೋರಿದಮ್ ಯಾವುದೇ ಕ್ರಿಯೇಟರ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಕೆಲಸ ಮಾಡಲ್ಲ, ಬದಲಿಗೆ ವೀವರ್ನ ತನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಕೊಳ್ಳೋಕೋಸ್ಕರ ಕೆಲಸ ಮಾಡುತ್ತೆ. ಈ ಹಾರ್ಶ್ ರಿಯಾಲಿಟಿನ ನೀವು ಅರ್ಥ ಮಾಡ್ಕೊಂಡ್ರೆ ಆಲ್ಗೋರಿದಮ್ ಹೇಗೆ ನಿಮ್ಮ ವಿಡಿಯೋದ ಕೆಲವೊಂದು ಸಿಗ್ನಲ್ಸ್ ನ ಅನಲೈಸ್ ಮಾಡಿ ನಿಮ್ಮ ವಿಡಿಯೋ ಯಾವ ವ್ಯೂವರ್ಗೆ ಇಷ್ಟ ಆಗ್ಬೋದು ಅಥವಾ ಹೆಲ್ಪ್ ಆಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡಿ ಅವರಿಗೆ ನಿಮ್ ವಿಡಿಯೋನ ಸಜೆಸ್ಟ್ ಮಾಡುತ್ತೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ನಾವು ಈಗ ಮೊದಲ ಹಾಗೂ ಇಂಪಾರ್ಟೆಂಟ್ ಸಿಗ್ನಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕ್ಲಿಕ್ ಥ್ರೂ ರೇಟ್. ಯಾವುದೇ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆದ್ಮೇಲೆ ಯೂಟ್ಯೂಬ್ ಮೊದಲು ಸೀಡ್ ಆಡಿಯನ್ಸ್ಗೆ ಇಂಪ್ರೆಷನ್ಸ್ ಕಳಿಸುತ್ತೆ. ಅಂದ್ರೆ ಒಂದು ಸ್ಮಾಲ್ ಗ್ರೂಪ್ ಆಫ್ ಆಡಿಯನ್ಸ್ಗೆ ನಿಮ್ಮ ಥಂಬ್ನೇಲ್ನ ತೋರಿಸುತ್ತೆ. ಒಂದು 100 ಜನಕ್ಕೆ ನಿಮ್ ವಿಡಿಯೋ ಇಂಪ್ರೆಷನ್ಸ್ ನ ಕಳಿಸುತ್ತೆ ಅನ್ಕೊಳ್ಳೋಣ. ಆ 100 ಜನದಲ್ಲಿ ಒಂದು 10 ಜನ ನಿಮ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ನಿಮ್ಮ CTR 10% ಆಗುತ್ತೆ. 20 ಜನ ಕ್ಲಿಕ್ ಮಾಡಿದ್ರೆ 20% ಆಗುತ್ತೆ. ಈ ಪರ್ಸೆಂಟೇಜ್ ನ ಇಂಪ್ರೆಷನ್ಸ್ ಕ್ಲಿಕ್ ಥ್ರೂ ರೇಟ್ ಅಥವಾ CTR ಅಂತ ಕರಿತೀವಿ. ಯಾವಾಗ ನಿಮ್ಮ CTR ಜಾಸ್ತಿ ಇರುತ್ತೋ ಆವಾಗ ಯೂಟ್ಯೂಬ್ ಅಲ್ಗೋರಿದಮ್ ಬಿಗ್ಗರ್ ಆಡಿಯನ್ಸ್ಗೆ ನಿಮ್ಮ ವಿಡಿಯೋದ ಇಂಪ್ರೆಷನ್ಸ್ ನ ಕಳ್ಸೋಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವೊಂದ್ಸಲ ನಿಮ್ಮ CTR ಜಾಸ್ತಿ ಇದ್ರೂ ಕೂಡ ನಿಮ್ ವಿಡಿಯೋನ ಯೂಟ್ಯೂಬ್ ಅಲ್ಗೋರಿದಮ್ ಪ್ರಮೋಟ್ ಮಾಡಲ್ಲ. ಯಾಕೆ ಅಂತೀರಾ? ಅದಕ್ಕೆ ಕಾರಣ ನಮ್ಮ ಸೆಕೆಂಡ್ ಸಿಗ್ನಲ್. ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಂತ ವೀವರ್ ಎಷ್ಟು ನಿಮಿಷ ನಿಮ್ ವಿಡಿಯೋನ ನೋಡಿದ್ರು ಅನ್ನೋದನ್ನ ರಿಟೆನ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ವೀವರ್ ನಿಮ್ಮ 5 ನಿಮಿಷದ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಮ ರಿಟೆನ್ಷನ್ 100% ಇರುತ್ತೆ. ಅರ್ಧಕ್ಕೆ ಎಕ್ಸಿಟ್ ಆದ್ರೆ ನಿಮ್ಮ ರಿಟೆನ್ಷನ್ 50% ಇರುತ್ತೆ. ಫಸ್ಟ್ 30 ಸೆಕೆಂಡ್ಸ್ ಅಲ್ಲೇ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ಅರ್ಧದಷ್ಟು ಜನ ನಿಮ್ ವಿಡಿಯೋನ ಕ್ಲೋಸ್ ಮಾಡಿದ್ರೆ ನಿಮ್ಮ ಆಡಿಯನ್ಸ್ ರಿಟೆನ್ಷನ್ ರೇಟ್ ಕಮ್ಮಿ ಆಗುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಗೋರಿದಮ್ ನಿಮ್ಮ ವಿಡಿಯೋನ ಬಿಗ್ಗರ್ ಆಡಿಯನ್ಸ್ ಗೆ ಪ್ರಮೋಟ್ ಮಾಡೋದನ್ನ ನಿಲ್ಸುತ್ತೆ. ಸೀಡ್ ಆಡಿಯನ್ಸ್ ಟೆಸ್ಟಿಂಗ್ ಅಲ್ಲಿ ನಿಮ್ಮ ರಿಟೆನ್ಷನ್ ಮಿನಿಮಮ್ 40% ಮತ್ತೆ CTR 7 to 10% ಇದ್ರೆ ನಿಮ್ಮ ಇಂಪ್ರೆಷನ್ಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ನನ್ನ ಈ ವಿಡಿಯೋದ CTR ಕೂಡ ಕಮ್ಮಿ ಇತ್ತು ಮತ್ತೆ ಆಡಿಯನ್ಸ್ ರಿಟೆನ್ಷನ್ ರೇಟ್ ಕೂಡ ಕಮ್ಮಿ ಇತ್ತು. ಆದ್ರೂ ಕೂಡ ಯೂಟ್ಯೂಬ್ ಈ ವಿಡಿಯೋಗೆ 30,000ಕ್ಕಿಂತ ಜಾಸ್ತಿ ಇಂಪ್ರೆಷನ್ಸ್ ನ ಕಳಿಸಿದೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಅದು ನಮ್ಮ ಸಿಗ್ನಲ್ 3. 2026ರಲ್ಲಿ ಯೂಟ್ಯೂಬ್ ಆಲ್ಗೋರಿದಮ್ ಜೊತೆಗೆ ಜಮಿನೈ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ಈ AI ಮತ್ತೆ ಆಲ್ಗೋರಿದಮ್ ಎರಡು ಸೇರಿ ನಿಮ್ಮ ವಿಡಿಯೋನ ನೋಡ್ತಿರೋ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ಇಂದ ಏನಾದ್ರೂ ವ್ಯಾಲ್ಯೂ ಸಿಗ್ತಿದ್ಯಾ ಅನ್ನೋದನ್ನ ಮೆಜರ್ ಮಾಡುತ್ತೆ. ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋ ಇಂದ ಸ್ಯಾಟಿಸ್ಫೈ ಆಗ್ತಿದ್ರೆ ಅಂತ ಯೂಟ್ಯೂಬ್ಗೆ ಸಿಗ್ನಲ್ ಸಿಕ್ಕರೆ ಅದು ನಿಮ್ಮ CTR ಮತ್ತೆ ರಿಟೆನ್ಷನ್ ಎರಡು ಕಮ್ಮಿ ಇದ್ರೂ ಕೂಡ ನಿಮ್ಮ ವಿಡಿಯೋನ ಪ್ರಮೋಟ್ ಮಾಡುತ್ತೆ. ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ನಮ್ಮ ಆಡಿಯನ್ಸ್ ಸ್ಯಾಟಿಸ್ಫೈ ಆದ್ರಾ ಇಲ್ವಾ ಅನ್ನೋದನ್ನ ಮೆಜರ್ ಮಾಡುತ್ತೆ ಅಂತ ಅನ್ನೋದಕ್ಕೆ ನಾನು 2 ಎಕ್ಸಾಂಪಲ್ ಕೊಡ್ತೀನಿ. ಮೊದಲನೇ ಎಕ್ಸಾಂಪಲ್, ವ್ಯೂಸ್ ಟು ಸಬ್ಸ್ಕ್ರೈಬರ್ ಕನ್ವರ್ಷನ್ ರೇಟ್. ಅಂದ್ರೆ 100 ಜನ ನಿಮ್ಮ ವಿಡಿಯೋನ ನೋಡಿ ಅದರಲ್ಲಿ ಒಬ್ರು ನಿಮ್ಮ ವಿಡಿಯೋ ನೋಡುವಾಗ ನಿಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಕನ್ವರ್ಷನ್ ರೇಟ್ 1% ಆಗುತ್ತೆ. 0.8 ಇಂದ 1% ಕನ್ವರ್ಷನ್ ರೇಟ್ ನ ಯೂಟ್ಯೂಬ್ ಎಕ್ಸಲೆಂಟ್ ಅಂತ ಕನ್ಸಿಡರ್ ಮಾಡುತ್ತೆ. ನಾನು ಆಗ್ಲೇ ಹೇಳಿದಂಗೆ ನನ್ನ ವಿಡಿಯೋದ CTR, ಆಡಿಯನ್ಸ್ ರಿಟೆನ್ಷನ್ ರೇಟ್ ಎರಡು ಕೂಡ ಕಮ್ಮಿ ಇತ್ತು. ಆದ್ರೆ ನನ್ನ ಕನ್ವರ್ಷನ್ ರೇಟ್ 2.66% ಇತ್ತು. ಇದೇ ಕಾರಣಕ್ಕೆ ಯೂಟ್ಯೂಬ್ ನನ್ನ ವಿಡಿಯೋದ ಇಂಪ್ರೆಷನ್ಸ್ ನ ಜಾಸ್ತಿ ಮಾಡಿದ್ದು. ಎರಡನೇದು, ಗುಡ್ ಅಬಾಂಡನ್ಮೆಂಟ್. ಅಂದ್ರೆ ಒಬ್ಬ ವೀವರ್ ಯಾವ್ದಾದ್ರು ಸಬ್ಜೆಕ್ಟ್ ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅದ್ರಲ್ಲಿ ಬಂದಿದ್ದ ರಿಸಲ್ಟ್ಸ್ ಅಲ್ಲಿ ಯಾವ್ದೋ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ನೋಡ್ತಾನೆ ಅನ್ಕೊಳ್ಳೋಣ. ಆ ವಿಡಿಯೋನ ಅವನು ಪೂರ್ತಿ ನೋಡಿದ್ಮೇಲೆ ಅದೇ ವೀವರ್ ಮತ್ತೆ ಸೇಮ್ ಟಾಪಿಕ್ ಬಗ್ಗೆ ಸರ್ಚ್ ಮಾಡ್ಲಿಲ್ಲ ಅಥವಾ ಅದೇ ಟಾಪಿಕ್ ನ ಬೇರೆ ವಿಡಿಯೋಸ್ ನ ನೋಡ್ಲಿಲ್ಲ ಅಂದ್ರೆ ಆಲ್ಗೋರಿದಮ್ ಅದನ್ನ ಹೈ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಅವನು ಹುಡುಕ್ತಾ ಇದ್ದ ಪ್ರಶ್ನೆಗೆ ಅವನಿಗೆ ಉತ್ತರ ಸಿಕ್ತು ಅಂತ ಕನ್ಸಿಡರ್ ಮಾಡುತ್ತೆ. ಸೊ ನಿಮ್ ವಿಡಿಯೋ ಇಂದ ಆಡಿಯನ್ಸ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ಯೂಟ್ಯೂಬ್ ಮತ್ತೆ ಆ ಟಾಪಿಕ್ ರಿಲೇಟೆಡ್ ವಿಡಿಯೋ ನೋಡೋ ವ್ಯೂವರ್ಸ್ ಗೆ ನಿಮ್ಮ ವಿಡಿಯೋನ ಸಜೆಸ್ಟ್ ಮಾಡೋಕೆ ಶುರು ಮಾಡುತ್ತೆ. ಸೊ ನೀವು ನಿಮ್ಗೆ ಇಷ್ಟ ಆಗೋ ತರ ವಿಡಿಯೋ ಮಾಡೋ ಬದಲು ನಿಮ್ಮ ವ್ಯೂವರ್ ಗೆ ನೀವು ಮಾಡೋ ವಿಡಿಯೋ ಇಂದ ಏನ್ ಲಾಭ ಸಿಗ್ತಿದೆ ಅನ್ನೋದನ್ನ ಥಿಂಕ್ ಮಾಡಿ ವಿಡಿಯೋ ಮಾಡಿ. ನಿಮ್ಮ ವಿಡಿಯೋ ಇಂದ ನಿಮ್ಮ ವ್ಯೂವರ್ ಗೆ ವ್ಯಾಲ್ಯೂ ಸಿಗ್ತಿದೆ ಅಂದ್ರೆ ಅವರು ನಿಮ್ಮ ಬೇರೆ ವಿಡಿಯೋನ ನೋಡೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದಾಗಿ ನಿಮ್ಮ 4th ಸಿಗ್ನಲ್ ಕೂಡ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಸೆಷನ್ ಟೈಮ್. ನಿಮ್ ವಿಡಿಯೋನ ಪ್ಲೇ ಮಾಡಿದ ಜನ ಆ ವಿಡಿಯೋ ಮುಗಿದ್ಮೇಲೆ ಅಥವಾ ಅವರು ಆ ವಿಡಿಯೋನ ಕ್ಲೋಸ್ ಮಾಡಿದ್ಮೇಲೆ ಕೂಡ ಎಷ್ಟು ಸಮಯ ಯೂಟ್ಯೂಬ್ ಅಲ್ಲೇ ಕಳೆದ್ರು ಅನ್ನೋದನ್ನ ಸೆಷನ್ ಟೈಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ ವಿಡಿಯೋ ಮುಗಿದ್ಮೇಲೆ ಅವರು ನಿಮ್ ಚಾನಲ್ದ ಇನ್ನೊಂದು ವಿಡಿಯೋನ ನೋಡ್ಬೋದು, ಇಲ್ಲ ಬೇರೆ ಚಾನಲ್ ವಿಡಿಯೋ ಕೂಡ ನೋಡ್ಬೋದು. ಯೂಟ್ಯೂಬ್ಗೆ ಬೇಕಾಗಿರೋದೇನು? ವೀವರ್ ಯೂಟ್ಯೂಬ್ ಅಲ್ಲೇ ಇರಬೇಕು ಅನ್ನೋದಷ್ಟೇ.
ಸೊ ನಿಮ್ ವಿಡಿಯೋ ನೋಡಿದ್ಮೇಲೆ ವ್ಯೂವರ್ ಯೂಟ್ಯೂಬ್ ಅಲ್ಲೇ ಬೇರೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಕೂಡ ನಿಮ್ಮ ಸೆಷನ್ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಸೆಷನ್ ಟೈಮ್ ಜಾಸ್ತಿ ಆದಷ್ಟು ಯೂಟ್ಯೂಬ್ ನಿಮ್ ವಿಡಿಯೋನ ಜಾಸ್ತಿ ಜನಕ್ಕೆ ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ನೀವು ವ್ಯೂವರ್ ನ ಪ್ಲಾಟ್ಫಾರ್ಮ್ ಅಲ್ಲೇ ಜಾಸ್ತಿ ಸಮಯ ಹೋಲ್ಡ್ ಮಾಡಿ ಇಟ್ಕೋತಾ ಇದೀರ ಅನ್ನೋ ಕಾರಣಕ್ಕೆ. ನಮ್ಮ ಲಾಸ್ಟ್ ಅಂಡ್ ಫೈನಲ್ ಸಿಗ್ನಲ್ ವ್ಯೂವರ್ ಎಂಗೇಜ್ಮೆಂಟ್. ಜನ ನಿಮ್ ವಿಡಿಯೋನ ನೋಡಿದ್ಮೇಲೆ ಆ ವಿಡಿಯೋ ಅವ್ರಿಗೆ ಇಷ್ಟ ಆದ್ರೆ ಲೈಕ್ ಮಾಡ್ತಾರೆ, ಇಲ್ಲ ಕಮೆಂಟ್ ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾರೆ. ಇದನ್ನ ಎಂಗೇಜ್ಮೆಂಟ್ ಅಂತ ಕರಿತೀವಿ. ವಿಡಿಯೋ ನೋಡಿದ ಜನ ನಿಮ್ ವಿಡಿಯೋ ಜೊತೆ ಎಂಗೇಜಿಂಗ್ ಆಗಿ ಇದ್ರೆ ಯೂಟ್ಯೂಬ್ ಆಲ್ಗೋರಿದಮ್ ನಿಮ್ ವಿಡಿಯೋದಲ್ಲಿ ಜನರಿಗೆ ಇಷ್ಟ ಆಗೋ ತರ ಏನೋ ಇದೆ ಅಂತ ಥಿಂಕ್ ಮಾಡಿ ಆ ವಿಡಿಯೋನ ಇನ್ನಷ್ಟು ವ್ಯೂವರ್ಸ್ಗೆ ಸಜೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೆ ನೀವು ನೋಡೋ ಎಲ್ಲಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ನಿಮ್ಗೆ ಹೇಳೋದು. ಇದರಿಂದ ಅವರ ಎಂಗೇಜ್ಮೆಂಟ್ ಇಂಪ್ರೂವ್ ಆಗಿ ಇನ್ನಷ್ಟು ಇಂಪ್ರೆಷನ್ಸ್ ನ ಯೂಟ್ಯೂಬ್ ಆಲ್ಗೋರಿದಮ್ ಬೇರೆ ವ್ಯೂವರ್ಸ್ಗೆ ಕಳ್ಸೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾವಿವಾಗ ಈ 5 ಸಿಗ್ನಲ್ಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಆದ್ರೆ ಇದನ್ನೆಲ್ಲ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆ ನಿಮ್ಗೆ ಕೂಡ ಬಂದಿರ್ಬೇಕಲ್ವಾ? ಡೋಂಟ್ ವರಿ, ಈ ಎಲ್ಲಾ ಟಾಪಿಕ್ಸ್ಗಳನ್ನ ಹೇಗೆ ಬಳಸ್ಕೋಬೇಕು ಮತ್ತೆ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋಸ್ನ ನಾನು ಮಾಡ್ತೀನಿ. ಅದನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರೂ ಮೊಬೈಲ್ ಅಲ್ಲೇ HD ಥಂಬ್ನೇಲ್ ನ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಲೆಫ್ಟ್ ಅಲ್ಲಿರೋ ವಿಡಿಯೋನ ಕ್ಲಿಕ್ ಮಾಡಿ. ಮತ್ತೆ 2026 ಯೂಟ್ಯೂಬ್ ನ ಕ್ರಿಯೇಟ್ ಮಾಡೋಕೆ ಒನ್ ಆಫ್ ದ ಬೆಸ್ಟ್ ಇಯರ್ ಯಾಕೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ರೈಟ್ ಅಲ್ಲಿರೋ ವಿಡಿಯೋನ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ.